ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ನೆರಳು ಚಾನಲಿಗೆ ಸ್ವಾಗತ. ಇವತ್ತು ನಾವು ಮಂಗಳೂರು ಶೈಲಿಯಲ್ಲಿ ಚಿಕನ್ ಸುಕ್ಕ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 3/4 ಕಪ್ಪು ತೆಂಗಿನ ತುರಿ, 1.5 kg ಚಿಕನ್, 2 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಕೊಳ್ಳಿ, 25 ರಿಂದ 30 ಬ್ಯಾಡಗಿ ಮೆಣಸು, ಗರಂ ಮಸಾಲ ಚಕ್ಕೆ, 2 ಸ್ಪೂನ್ ಜೀರಿಗೆ, 4 ಸ್ಪೂನ್ ಕೊತ್ತಂಬರಿ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಸಣ್ಣ ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ, ಕರಿಮೆಣಸು 1 ಸ್ಪೂನ್, 1/4 ಸ್ಪೂನ್ ಓಮ, 1/4 ಸ್ಪೂನ್ ಮೆಂತೆ, ಸ್ವಲ್ಪ ಕರಿಬೇವು, 2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ, 200 ಗ್ರಾಂ ತೆಂಗಿನ ಎಣ್ಣೆ, ಅರಶಿನ ಹುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು, ಬಾಣಲೆ ಬಿಸಿಯಾದ ನಂತರ ಕೊತ್ತಂಬರಿ ಬೀಜವನ್ನು ಹಾಕಿ, ನಂತರ ತೆಂಗಿನ ಎಣ್ಣೆಯನ್ನು ಹಾಕಿ ಹುರಿಯಿರಿ. ಕೊತ್ತಂಬರಿ ಬೀಜ ಕಾದ ನಂತರ ತೆಗೆದು ಜೀರಿಗೆಯನ್ನು ಹಾಕಿ ಹುರಿಯಿರಿ. ಜೀರಿಗೆ ಕಾದ ನಂತರ ತೆಗೆದು ಮೆಂತೆಯನ್ನು ಹಾಕಿ ಹುರಿಯಿರಿ. ನಂತರ ಕರಿಮೆಣಸನ್ನು ಹಾಕಿ ಹುರಿಯಿರಿ. ಈಗ ಬ್ಯಾಡಗಿ ಮೆಣಸು ಹಾಕಿ ಹುರಿಯಿರಿ. ಬ್ಯಾಡಗಿ ಮೆಣಸು ಹುರಿಯುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿಯಿರಿ. ಮೆಣಸಿನ ಬಣ್ಣ ಬದಲಾದರೆ ಸಾಕು. ಈಗ ತೆಂಗಿನ ತುರಿಯನ್ನು ಹಾಕಿ ಹುರಿಯಿರಿ. ತೆಂಗಿನ ತುರಿ ಕಂದು ಬಣ್ಣಕ್ಕೆ ಬರುವವರೆಗೆ ಹುರಿಯಿರಿ. ನಂತರ ಅದೇ ಬಾಣಲೆಯಲ್ಲಿ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ, ಬೆಳ್ಳುಳ್ಳಿ ಮತ್ತು ಹೆಚ್ಚಿದ ಶುಂಠಿಯನ್ನು ಹಾಕಿ, ಸ್ವಲ್ಪ ತೆಂಗಿನ ಎಣ್ಣೆ ಮತ್ತು ಕರಿಬೇವನ್ನು ಹಾಕಿ, ದೊಡ್ಡ ಉರಿಯಲ್ಲಿ 2 ನಿಮಿಷ ಚೆನ್ನಾಗಿ ಹುರಿಯಿರಿ. ಈಗ ಹುರಿದ ಎಲ್ಲಾ ಸಾಮಗ್ರಿಗಳನ್ನು ತಣ್ಣಗಾಗಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಎಲ್ಲಾ ಪದಾರ್ಥಗಳನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿ. ಪುಡಿಯು ಈ ಹದಕ್ಕಿದ್ದರೆ ಸಾಕು. ಈಗ ಉಳಿದ ಸಾಮಗ್ರಿಯನ್ನು ಹಾಕಿ, ಗರಂ ಮಸಾಲವನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಿ. ಈಗ ಎಣ್ಣೆಯಲ್ಲಿ ಹುರಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮಿಶ್ರಣವನ್ನು ನುಣ್ಣಗೆ ರುಬ್ಬಿ. ಈಗ ಅದೇ ಜಾರಿಗೆ ಹುರಿದ ತೆಂಗಿನ ತುರಿಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನೆಲ್ಲ ಬದಿಗಿಡಿ. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು, ಬಾಣಲೆ ಬಿಸಿಯಾದ ನಂತರ ತೆಂಗಿನ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕಿ, ಸಾಸಿವೆಯೆಲ್ಲ ಸಿಡಿದ ನಂತರ ಕರಿಬೇವನ್ನು ಹಾಕಿ, ಆನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ, ನಂತರ 3 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ. ಈಗ ಒಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಈರುಳ್ಳಿಯ ಬಣ್ಣ ಬದಲಾದ ನಂತರ ಟೊಮೆಟೊವನ್ನು ಹಾಕಿ. ಈಗ ಒಮ್ಮೆ ಮಿಶ್ರಣ ಮಾಡಿ. ಟೊಮೆಟೊ ಮೆತ್ತಗಾದ ನಂತರ ತೊಳೆದ ಕೋಳಿ ಮಾಂಸವನ್ನು ಸೇರಿಸಿ. ಈಗ ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಈಗ ಕೈ ಬಿಡದೆ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ರುಬ್ಬಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ರುಬ್ಬಿದ ಮಿಶ್ರಣ ಎಲ್ಲದಕ್ಕೂ ಹೊಂದಿಕೊಳ್ಳುವ ಹಾಗೆ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಚಿಕನನ್ನು 10 ನಿಮಿಷ ಬೇಯಲು ಬಿಡಿ. ಈಗ ಚಿಕನ್ನಲ್ಲಿರುವ ನೀರಿನ ಅಂಶ ಬಿಡುವವರೆಗೆ ಬೇಯಿಸಿ. ಇನ್ನು ಮುಚ್ಚಳ ಮುಚ್ಚಿ 5 ನಿಮಿಷದವರೆಗೆ ಬೇಯಿಸಿ. 5 ನಿಮಿಷದ ನಂತರ ಎಣ್ಣೆ ಎಲ್ಲ ಬದಿಗೆ ಬಂದಿದೆ. ಈ ಸಮಯದಲ್ಲಿ ರೆಡಿ ಮಾಡಿದ ಮಸಾಲಾ ಪುಡಿಯನ್ನು ಸೇರಿಸೋಣ. ಮಸಾಲ ಹುಡಿ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಮಸಾಲೆಯು ಎಲ್ಲ ತುಂಡುಗಳಿಗೆ ಹೊಂದಿಕೊಳ್ಳಬೇಕು. ಈಗ ರುಚಿ ನೋಡಿದರೆ ಖಾರವಾಗಿದೆ. ಮಸಾಲೆಯನ್ನು 3 ನಿಮಿಷ ಬೇಯಲು ಇಡಿ. ಮಸಾಲೆಯು 1 ಕುದಿ ಬಂದ ನಂತರ ಪುಡಿ ಮಾಡಿದ ತೆಂಗಿನ ತುರಿಯನ್ನು ಹಾಕಿ. ತೆಂಗಿನ ತುರಿ ಹಾಕಿದ ನಂತರ ತಳ ಹಿಡಿಯದ ಹಾಗೆ ನಿಧಾನವಾಗಿ ಮಿಶ್ರಣ ಮಾಡಿ. ತುಂಬ ಹೊತ್ತು ಬೇಯಿಸುವ ಅಗತ್ಯವಿಲ್ಲ. ರುಚಿ ನೋಡಿ ಉಪ್ಪು ಬೇಕಿದ್ದರೆ ಸೇರಿಸಿ. ಒಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಕೊನೆಯದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ರುಚಿಯಾದ ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ರೆಡಿಯಾಗಿದೆ. Thank you for watching. Please like, share, subscribe to ನೆರಳು YouTube channel. Thank you.